ಈ ಸೆಷನ್ನಲ್ಲಿ ಸುತ್ತಳತೆ ಅಳತೆಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ನಾವು ಕಲಿಯುತ್ತೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಸುತ್ತಳತೆ ಮಾಪನವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಸುತ್ತಳತೆ ಮಾಪನದ ಪ್ರಕಾರಗಳನ್ನು ಪಟ್ಟಿ ಮಾಡಿ ಮತ್ತು ಸುತ್ತಳತೆ ಮಾಪನವನ್ನು ಹೇಗೆ ತೆಗೆದುಕೊಳ್ಳುವುದು ಎಂಬುದನ್ನು ವಿವರಿಸಲು ಕೂಡ ಸಾಧ್ಯವಾಗುತ್ತದೆ. ನಿಖರವಾಗಿ ತೆಗೆದುಕೊಳ್ಳುವ ದೇಹದ ಮಾಪನಗಳು ಉತ್ತಮವಾಗಿ ಫಿಟ್ ಆಗುವ ಉಡುಪುಗಳ ತಯಾರಿಕೆಯ ಪ್ರಾರಂಭವನ್ನು ಗುರುತಿಸುತ್ತದೆ. ಸೈಜ್ ಗಾತ್ರವನ್ನು ಆಯ್ಕೆ ಮಾಡುವಲ್ಲಿ ಸುತ್ತಳತೆಯ ಅಳತೆಗಳು ಅತ್ಯಗತ್ಯ. ಹೆಚ್ಚಿನ ಸಿದ್ಧ ಉಡುಪುಗಳ ಗಾತ್ರಗಳು ಹಾಗೆಯೇ ಮಹಿಳೆಯರಿಗೆ ಮಾದರಿಯ ಗಾತ್ರದ ಆಯ್ಕೆಯು ಸುತ್ತಳತೆಯ ಬಸ್ಟ್, ಸೊಂಟ, ಹೊಟ್ಟೆ ಮತ್ತು ಸೊಂಟದ ಅಳತೆಗಳನ್ನು ಆಧರಿಸುತ್ತದೆ. ಹೈ ಬಸ್ಟ್ ಎಂದರೆ ಹಾಮ್ ಫಿಟ್ಗಳ ಡೊಂಕು ಸುತ್ತಳತೆಯಾಗಿದ್ದು ಬಸ್ಟ್ನಿಂದ ಸುಮಾರು 2 ಇಂಚುಗಳಷ್ಟು ಮೇಲಿರುತ್ತದೆ. ಪೂರ್ಣ ಬಸ್ಟ್ ಎಂದರೆ ಬಸ್ಟ್ನ ವಿಶಾಲ ಭಾಗದ ಸುತ್ತಳತೆಯಾಗಿ, ನೈಸರ್ಗಿಕ ಸೊಂಟದ ಸುತ್ತಳತೆ ಎಂದರೆ ಸೊಂಟದ ಕಿರಿದಾದ ಭಾಗದ ಸುತ್ತಳತೆಯಾಗಿದೆ. ಸೊಂಟದ ಸುತ್ತಳತೆ ಎಂದರೆ ಸೊಂಟದ ಅಗಲವಾದ ಭಾಗದ ಸುತ್ತಳತೆಯಾಗಿದೆ. ಸಾಮಾನ್ಯವಾಗಿ ಇದು ನೈಸರ್ಗಿಕ ಸೊಂಟದ 7 ಇಂಚುಗಳಷ್ಟು ಕೆಳಗಿರುತ್ತದೆ. ಸುತ್ತಳತೆ ಮಾಪನದ ವಿಧಗಳ ಬಗ್ಗೆ ತಿಳಿಯುವ ಮೊದಲು ಮಾಪನಗಳನ್ನು ಯಾಕೆ ಬಳಸಬೇಕಾಗ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಸರಿಯಾದ ಫಿಟ್ಟಿಂಗ್ಗಾಗಿ ಅಳತೆಯನ್ನು ಬಳಸಲಾಗುತ್ತದೆ. ದೇಹದ ಅನುಪಾತಗಳನ್ನು ದಾಖಲಿಸಲು ಅಳತೆ ಮುಖ್ಯವಾಗಿದೆ. ಪರಸ್ಪರ ದೇಹದ ಅನುಪಾತಗಳ ಲೆಕ್ಕಾಚಾರಗಳನ್ನು ಸಾಧನ ಮಾಡಲು ಅಳತೆ ಬೇಕಾಗ್ತದೆ. ಹಾಗೆ ಮಾರ್ಪಾಡುಗಳನ್ನು ಪರಿಣಾಮಕಾರಿಯಾಗಿ ಮಾಡಲು, ಬಟ್ಟೆಯ ಅವಶ್ಯಕತೆಗಳನ್ನು ಲೆಕ್ಕಾಚಾರ ಮಾಡಲು, ಗಾತ್ರದ ಚಾರ್ಟ್, ಸ್ಟ್ಯಾಂಡರ್ಡ್ ಮಾಪನ ಚಾರ್ಟ್ ಅನ್ನು ತಯಾರಿಸಲು, ಗಾತ್ರದ ಅನುಪಾತಗಳು ಮತ್ತು ಪರಸ್ಪರ ವ್ಯತ್ಯಾಸವನ್ನು ಗುರುತಿಸಲು, ಉಡುಪುಗಳ ಮೇಲೆ ಗಾತ್ರವನ್ನು ನಿರ್ಧರಿಸುವಾಗ ಸುತ್ತಳತೆ ಮತ್ತು ಪ್ರಮುಖ ಅಳತೆಯಾಗಿದೆ. ತಲೆ ಸುತ್ತಳತೆ. ತಲೆ ಸುತ್ತಳತೆ ಮಾಪನವು ಸುತ್ತಲಿನ ಸುತ್ತಳತೆಯ ಅಳತೆಯಾಗಿದೆ. ತಕ್ಷಣವೇ ಹುಬ್ಬಿನ ಮೇಲಿನ ಮಟ್ಟದಲ್ಲಿ ತಲೆ ನೆಕ್ ಸುತ್ತಳತೆಯು ಆಡಮ್ನ ಮೇಲಿನ ಮಟ್ಟದಲ್ಲಿ ಕುತ್ತಿಗೆಯ ಸುತ್ತಳತೆಯ ಅಳತೆಯಾಗಿದೆ. ಆಪಲ್. ಮುಂದೋಳಿನ ಸುತ್ತಳತೆ. ಮುಂದೋಳಿನ ಮೇಲ್ಭಾಗದ 3ನೇ ಸುತ್ತಳತೆಯನ್ನು ತೆಗೆದುಕೊಳ್ಳಲಾಗುತ್ತದೆ ಮತ್ತು ಇದು ಮುಂದೋಳಿನ ಗರಿಷ್ಠ ಸುತ್ತಳತೆಯಾಗಿದೆ. ಎದೆಯ ಸುತ್ತಳತೆ ಮಾಪನವು ಎದೆ ಮೂಳೆಯ ಮಟ್ಟದಲ್ಲಿ ಎದೆಯ ಸುತ್ತಳತೆಯ ಅಳತೆಯಾಗಿದೆ. ತೊಡೆಯ ಸುತ್ತಳತೆಯನ್ನು ತೊಡೆದು ವಿಶಾಲ ಭಾಗದ ಸುತ್ತಲೂ ಅಳೆಯಬೇಕು. ಶಾರ್ಟ್ಸ್ನಂತಹ ಉಡುಪುಗಳನ್ನು ನಿರ್ಮಿಸಲು ಈ ಅಳತೆಯು ತುಂಬಾ ಉಪಯುಕ್ತವಾಗಿದೆ. ದೇಹದ ವಿವಿಧ ಭಾಗಗಳ ಸುತ್ತಳತೆಯನ್ನು ಅಳೆಯುವಾಗ ಓರೆಯಾಗಿರುವುದಕ್ಕಿಂತ ಹೆಚ್ಚಾಗಿ ಟೇಪ್ ಅಳತೆಯ ಮಟ್ಟವನ್ನು ಮತ್ತು ನೆಲಕ್ಕೆ ಸಮಾನಾಂತರವಾಗಿ ಇರಿಸಿ. ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸಲು ನಾವೀಗ ಒಂದು ಕಾರ್ಯವನ್ನು ನಿರ್ವಹಿಸೋಣ. ಈ ಕೆಲಸವನ್ನು ಮಾಡಲು ನಿಮಗೆ ಅಳತೆ ಟೇಪ್, ಉಡುಗೆ ರೂಪ, ಕಾಗದ ಅಥವಾ ನೋಟ್ಬುಕ್ ಮತ್ತು ಪೆನ್ಸಿಲ್ ಅಥವಾ ಪೆನ್ ಅಗತ್ಯವಿದೆ. ಈ ಕಾರ್ಯವು ಸುತ್ತಳತೆಯ ಅಳತೆಗಳನ್ನು ತೆಗೆದುಕೊಳ್ಳುವುದಾಗಿದೆ. ಬಸ್ಟ್ ಪಾಯಿಂಟ್ಗಳು ಮತ್ತು ಹಿಂಭಾಗದಲ್ಲಿ ಅಳತೆ ಮಾಡಿ. ಸೊಂಟದ ಸುತ್ತಲೂ ಅಳತೆ ಮಾಡಿ. ಸೊಂಟದ ಸುತ್ತಲೂ ಅಳತೆ ಮಾಡಿ. ಸೊಂಟದ ರೇಖೆಯ ಕೆಳಗೆ 3 ಎಂದು ಗುರುತಿಸಿ ಮತ್ತು ಅಳತೆ ಟೇಪ್ ಬಳಸಿ ಗುರುತಿಸಲಾದ ಭಾಗದ ಸುತ್ತಲೂ ಅಳತೆ ಮಾಡಿ. ನೆಲಕ್ಕೆ ಸಮಾನಾಂತರವಾದ ಟೇಪ್ನೊಂದಿಗೆ ವಿಶಾಲವಾದ ಪ್ರದೇಶವನ್ನು ಅಳೆಯಿರಿ. ತೋರಿಸಿರುವ ಚಿತ್ರದಲ್ಲಿ X ಎಂದು ಉಲ್ಲೇಖಿಸಲಾದ ಮಧ್ಯದ ಮುಂಭಾಗದಲ್ಲಿ ಸೊಂಟದ ಮಟ್ಟವನ್ನು ಗುರುತಿಸಲು ಪಿನ್ ಮಾಡಿ. ನಾವೀಗ ಸುತ್ತಳತೆ ಅಳತೆಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ಕಲಿಯುವ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ನೀವೀಗ ಸುತ್ತಳತೆ ಮಾಪನವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಸುತ್ತಳತೆ ಮಾಪನದ ಪ್ರಕಾರಗಳನ್ನು ಪಟ್ಟಿ ಮಾಡಿ ಮತ್ತು ಸುತ್ತಳತೆ ಮಾಪನವನ್ನು ಹೇಗೆ ತೆಗೆದುಕೊಳ್ಳುವುದು ಎಂಬುದನ್ನು ವಿವರಿಸಲು ಕೂಡ ಸಾಧ್ಯವಾಗುತ್ತದೆ.